ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಜಗದ್ಗುರು ಬಸವಣ್ಣನವರ ಈ ವಚನ ತುಂಬಾನೇ ಅರ್ಥಗರ್ಭಿತವಾಗಿದೆ. ಈ ವಚನದಲ್ಲಿ ಉಳ್ಳವರು ಎಂಬ ಪದವನ್ನ ಬಸವಣ್ಣನವರು ಬಳಸಿದ್ದಾರೆ. ಉಳ್ಳವರು ಅಂದರೆ ಅಗರ್ಭ ಶ್ರೀಮಂತರು. ಆ ಕಾಲದಲ್ಲಿ ಶ್ರೀಮಂತರು ತಮ್ಮ ತಮ್ಮ ಸಮುದಾಯಕ್ಕಾಗಿ ದೊಡ್ಡ ದೊಡ್ಡ ದೇವಾಲಯಗಳನ್ನ ಕಟ್ಟಿಸುತ್ತಿದ್ದರು. ಆದರೆ ಎಲ್ಲಾ ಜನರಿಗೆ ಅಲ್ಲಿಗೆ ಪ್ರವೇಶ ಇರಲಿಲ್ಲ. ಜಾತಿ ಆಧಾರದ ಮೇಲೆ ಅಡೆತಡೆ ಇತ್ತು. ಅಂತಹ ಅಂಧಕಾರದ ಸಮಾಜದಲ್ಲಿ ಬಸವಣ್ಣನವರು ಈ ವಚನದ ಮೂಲಕ ಒಂದು ದೊಡ್ಡ ಸತ್ಯನ ಎಲ್ಲರಿಗೂ ಹೇಳ್ತಾರೆ. ದೇವರು ಕೇವಲ ಕಲ್ಲಿನ ದೇವಾಲಯದಲ್ಲಿ ಅಷ್ಟೇ ಅಲ್ಲ, ನಿಜವಾದ ದೇವಾಲಯ ನಮ್ಮೊಳಗೆ ಅಡಗಿದೆ ಅಂತ. ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ. ಇದರಿಂದ ಬಸವಣ್ಣನವರು ಹೇಳೋದು ಏನಂದ್ರೆ, ನಮ್ಮ ನಡೆ, ನಮ್ಮ ಕೆಲಸ, ನಮ್ಮ ಮನಸ್ಸು ಇವೆಲ್ಲ ಶುದ್ಧವಾಗಿದ್ದರೆ ಅಲ್ಲೇ ಪರಮಾತ್ಮನ ವಾಸ ಇರುತ್ತದೆ ಅಂತ. ಇದು ಕೇವಲ ವಚನ ಅಲ್ಲ, ಇದು ಸಮಾಜಕ್ಕೆ ದಾರಿದೀಪ. ನಿಮಗೆ ಬಸವಣ್ಣನವರ ಈ ವಚನ ಇಷ್ಟ ಆಗಿದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.